ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ನಿಮಗೆ ಅದ್ಭುತವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸಲು ಬಂದಿದ್ದೇನೆ. ಇನ್ಯಾಕೆ ತಡ? ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳಬೇಕೆಂದರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋವನ್ನು ಲೈಕ್ ಮತ್ತು ನಿಮಗೆ ಕಂಟೆಂಟ್ ಇಷ್ಟವಾದಲ್ಲಿ ಶೇರ್ ಮಾಡಿ. 7 ದಿನಗಳನ್ನು ಒಂದು ವಾರ ಅನ್ನುತ್ತಾರೆ. 4 ವಾರಗಳನ್ನು ಒಂದು ತಿಂಗಳೆನ್ನುತ್ತಾರೆ. 2 ತಿಂಗಳನ್ನು ಒಂದು ಋತು ಅನ್ನುತ್ತಾರೆ. 6 ಋತುಗಳನ್ನು ಒಂದು ವರ್ಷ ಅನ್ನುತ್ತಾರೆ. 100 ವರ್ಷಗಳನ್ನು ಒಂದು ಶತಮಾನವನ್ನುತ್ತಾರೆ. 10 ಶತಮಾನಗಳನ್ನು ಒಂದು ಸಹಸ್ರಮಾನ ಅನ್ನುತ್ತಾರೆ. 432 ಸಹಸ್ರಮಾನಗಳನ್ನು ಒಂದು ಯುಗ ಅನ್ನುತ್ತಾರೆ. 2 ಯುಗಗಳನ್ನು ಒಂದು ದ್ವಾಪರ ಯುಗ ಅನ್ನುತ್ತಾರೆ. 3 ಯುಗಗಳನ್ನು ಒಂದು ತ್ರೇತಾಯುಗ ಅನ್ನುತ್ತಾರೆ. 4 ಯುಗಗಳನ್ನು ಸತ್ಯಯುಗ ಅನ್ನುತ್ತಾರೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗಗಳನ್ನು ಒಂದು ಮಹಾಯುಗ ಅನ್ನುತ್ತಾರೆ. 72 ಮಹಾಯುಗಗಳನ್ನು ಒಂದು ಮನ್ವಂತರ ಅನ್ನುತ್ತಾರೆ. 1000 ಮಹಾಯುಗಗಳನ್ನು ಒಂದು ಕಲ್ಪ ಅನ್ನುತ್ತಾರೆ. ಒಂದು ನಿತ್ಯ ಪ್ರಳಯವನ್ನು ಒಂದು ಮಹಾಯುಗವೆನ್ನುತ್ತಾರೆ. ಮಹಾಯುಗವೆಂದರೆ ಭೂಮಿಯ ಮೇಲಿನ ಜೀವನ ಕೊನೆಗೊಳ್ಳುತ್ತದೆ ಮತ್ತು ನಂತರ ಪ್ರಾರಂಭವಾಗುತ್ತದೆ. ಒಂದು ನೈಮಿತಿಕ ಪ್ರಳಯವೆಂದರೆ ಒಂದು ಕಲ್ಪ. ಕಲ್ಪವೆಂದರೆ ದೇವರ ಅಂತ್ಯ ಮತ್ತು ಜನನ. ಮಹಾಲಯವೆಂದರೆ 730 ಕಲ್ಪಗಳು, ಅಂದರೆ ಬ್ರಹ್ಮನ ಅಂತ್ಯ ಮತ್ತು ಜನನ. ಇದು ಇಡೀ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಮತ್ತು ವೈಜ್ಞಾನಿಕ ಸಮಯದ ಲೆಕ್ಕಾಚಾರದ ವ್ಯವಸ್ಥೆಯಾಗಿದೆ. ಇದು ನಮ್ಮ ಭಾರತದಲ್ಲಿ ತಯಾರಿಸಲ್ಪಟ್ಟಿದೆ. ಇದು ನಾವು ಹೆಮ್ಮೆ ಪಡುವ ನಮ್ಮ ಭಾರತ. 2 ಲಿಂಗಗಳು, ಗಂಡು ಮತ್ತು ಹೆಣ್ಣು. 2 ಪಕ್ಷಗಳು, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ. 2 ಪೂಜೆಗಳು, ವೈದಿಕಿ ಮತ್ತು ತಂತ್ರಿಕಿ. 2 ಆಯನಗಳು, ಉತ್ತರಾಯಣ ಮತ್ತು ದಕ್ಷಿಣಾಯನ. 3 ದೇವರುಗಳು, ಬ್ರಹ್ಮ, ವಿಷ್ಣು, ಶಂಕರ. 3 ದೇವತೆಗಳು, ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾಗೌರಿ. 3 ಲೋಕಗಳು, ಭೂಮಿ, ಆಕಾಶ, ಹೇಡಸ್. 3 ಗುಣಗಳು, ಸತ್ವಗುಣ, ರಾಜೋಗುಣ, ತಮೋಗುಣ. 3 ಸ್ಥಿತಿಗಳು, ಘನ, ದ್ರವ, ಗಾಳಿ. 3 ಹಂತಗಳು, ಪ್ರಾರಂಭ, ಮಧ್ಯ, ಅಂತ್ಯ. 3 ಹಂತಗಳು, ಬಾಲ್ಯ, ಯೌವನ, ವೃದ್ಧಾಪ. 3 ಸೃಷ್ಟಿಗಳು, ದೇವ್, ಡೇಮನ್, ಮಾನವ್. 3 ಸ್ಥಿತಿಗಳು, ಎಚ್ಚರ, ಸತ್ತ, ಪ್ರಜ್ಞಾಹೀನ. 3 ಕಾಲಗಳು, ಭೂತ, ಭವಿಷ್ಯತ್, ವರ್ತಮಾನ. 3 ನಾಡಿಗಳು, ಇಡ, ಪಿಂಗಲ, ಸುಷ್ಮಾನ್. 3 ಸಂಜೆ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ. 3 ಶಕ್ತಿಗಳು, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. 4 ಧಾಮ್, ಬದ್ರಿನಾಥ್, ಜಗನ್ನಾಥ್ ಪುರಿ, ರಾಮೇಶ್ವರಂ, ದ್ವಾರಕಾ. 4 ಋಷಿಗಳು, ಸನತ್, ಸನಾಥನ್, ಸನಂದ್, ಸನತ್ ಕುಮಾರ್. 4 ವರ್ಣಗಳು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು. 4 ನಿಯಮಗಳು, ಸಾಮ, ಬೆಲೆ, ಶಿಕ್ಷೆ, ವ್ಯತ್ಯಾಸ. 4 ವೇದಗಳು, ಸಾಮವೇದ, ಅಂಗವೇದ, ಯಜುರ್ವೇದ, ಅಥರ್ವವೇದ. 4 ಮಹಿಳೆಯರು, ತಾಯಿ, ಹೆಂಡತಿ, ಸಹೋದರಿ, ಮಗಳು. 4 ಯುಗಗಳು, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. 4 ಬಾರಿ, ಬೆಳಗ್ಗೆ, ಸಂಜೆ, ಹಗಲು, ರಾತ್ರಿ. 4 ಅಪ್ಸೆಯರು, ಊರ್ವಶಿ, ರಂಭ, ಮೇನಕ, ತಿಲೋತ್ತಮೆ. 4 ಗುರುಗಳು, ತಾಯಿ, ತಂದೆ, ಶಿಕ್ಷಕ, ಆಧ್ಯಾತ್ಮಿಕ ಗುರು. 4 ಪ್ರಾಣಿಗಳು, ಜಲಚರ, ಭೂಮಿ, ಉಭಯಚರ, ಉಭಯಚರ. 4 ಜೀವಿಗಳು, ಅಂದಾಜ್, ಪಿಂಡಾಜ್, ಸ್ವೇದಜ್, ಉದ್ಬೀಜ್. 4 ಪದಗಳು, ಓಂಕಾರ, ಅಕಾರ, ಉಕಾರ, ಮಕಾರ. 4 ಆಶ್ರಮಗಳು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. 4 ಆಹಾರಗಳು, ಆಹಾರ, ಪಾನಿಕ, ಲೇಹ್ಯ, ಶೋಷ್ಯ. 4 ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ. 4 ವಾದ್ಯಗಳು, ತತ್, ಸುಶೀರ್,
ಅವನಧ್ವ ಘನ್. 5 ಅಂಶಗಳು: ಭೂಮಿ, ಆಕಾಶ, ಬೆಂಕಿ, ನೀರು, ಗಾಳಿ. 5 ದೇವರುಗಳು: ಗಣೇಶ, ದುರ್ಗ, ವಿಷ್ಣು, ಶಂಕರ, ಸೂರ್ಯ. 5 ಇಂದ್ರಿಯಗಳು: ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ. 5 ಕ್ರಿಯೆಗಳು: ರುಚಿ, ರೂಪ, ವಾಸನೆ, ಸ್ಪರ್ಶ, ಶಬ್ದ. 5 ಬೆರಳುಗಳು: ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು. 5 ಪೂಜಾ ಪರಿಹಾರಗಳು: ಪರಿಮಳ, ಹೂವು, ಧೂಪ, ದೀಪ, ನೈವೇದ್ಯ. 5 ಅಮೃತಗಳು: ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ. 5 ಭೂತಗಳು: ಭೂತ, ಪಿಶಾಚಿ, ವೈಟಲ್, ಕೂಷ್ಮಾಂಡ, ಬ್ರಹ್ಮರಾಕ್ಷಸ. 5 ರುಚಿಗಳು: ಸಿಹಿ, ಹುಳಿ, ಉಪ್ಪು, ಕಹಿ. 5 ವಾಯುಗಳು: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಪಂಚೇಂದ್ರಿಯಗಳು: ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಮನಸ್ಸು. 5 ಆಲದ ಮರಗಳು: ಸಿದ್ವತ್, ಉಜ್ಜಯಿನಿ, ಅಕ್ಷಯವತ್, ಪ್ರಯಾಗ್ರಾಜ್, ಬೋಧಿವತ್, ಬೋಧ್ಗಯ, ವಂಶವತ್, ವೃಂದಾವನ, ಸಾಕ್ಷಿವತ್, ಗಯಾ. 5 ಎಲೆಗಳು: ಮಾವು, ಪೀಪಲ್, ಆಲದ, ಗುಲಾರ್, ಅಶೋಕ. 5 ಹುಡುಗಿಯರು: ಅಹಲ್ಯ, ತಾರ, ಮಂಡೋದರಿ, ಕುಂತಿ, ದ್ರೌಪದಿ. 6 ಋತುಗಳು: ಚಳಿಗಾಲ, ಬೇಸಿಗೆ, ಮಳೆ, ಶರತ್ಕಾಲ, ವಸಂತ, ಚಳಿಗಾಲ. ಜ್ಞಾನದ 6 ಭಾಗಗಳು: ಶಿಕ್ಷಣ, ಕಲ್ಪ, ವ್ಯಾಕರಣ, ನಿರುಕ್ತ, ಶ್ಲೋಕಗಳು, ಜ್ಯೋತಿಷ್ಯ. 6 ಕಾರ್ಯಗಳು: ದೇವರ ಪೂಜೆ, ಗುರುವಿನ ಆರಾಧನೆ, ಸ್ವಯಂ ಅಧ್ಯಯನ, ಸಂಯಂ, ತಪಸ್ಸು, ಧ್ಯಾನ. 6 ದೋಷಗಳು: ಕಾಮ, ಕ್ರೋಧ, ವಸ್ತು, ಅಹಂಕಾರ, ಲೋಭ, ದುರಾಸೆ, ಬಾಂಧವ್ಯ, ಸೋಮಾರಿತನ. 7 ಶ್ಲೋಕಗಳು: ಗಾಯತ್ರಿ, ಉಷ್ಣಿಕ್, ಅನುಷ್ಟುಪ್, ಬೃಹತಿ, ರೇಖೆ, ತ್ರಿಷ್ಟುಪ್, ಜಗತಿ. 7 ಸ್ವರಗಳು: ಸ, ರೇ, ಗ, ಮ, ಪ, ಧ, ನಿ. 7 ಟಿಪ್ಪಣಿಗಳು: ಷಡಜ್, ಶಬ್, ಗಾಂಧಾರ, ಮಧ್ಯಮ, ಪಂಚಮ, ದೈವತ್ವ, ನಿಷಾದ. 7 ಚಕ್ರಗಳು: ಸಹಸ್ರಾರ, ಆಜ್ಞ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾದಿಷ್ಠಾನ, ಮೂಲಾಧಾರ. 7 ದಿನಗಳು: ಸೂರ್ಯ, ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ. 7 ಮಣ್ಣು: ಗೌಶಾಲ, ಕುದುರೆ, ಹತಿಸಲ್, ರಾಜದ್ವಾರ, ಬಾಂಬಿಯ ಮಣ್ಣು, ನದಿ ಸಂಗಮ, ಕೊಳ. 7 ಖಂಡಗಳು: ಜಂಬೋದ್ವೀಪ, ಪ್ಲಾಕ್ಷ್ವದ್ವೀಪ, ಶಾಲ್ಮಲಿ ದ್ವೀಪ, ಕುಶದ್ವೀಪ, ಕ್ರೌಂಚ್ವದ್ವೀಪ, ಶಾಖದ್ವೀಪ, ಪುಷ್ಕರ ದ್ವೀಪ. 7 ಋಷಿಗಳು: ವಶಿಷ್ಠ, ವಿಶ್ವಾಮಿತ್ರ, ಕಣ್ವ, ಭಾರದ್ವಾಜ, ಅತ್ರಿ, ವಾಮದೇವ, ಸೌನಕ. 7 ಧಾತು: ಭೌತಿಕ, ರಸ, ರಕ್ತ, ಮಾಂಸ, ಕೊಬ್ಬು, ಮೂಳೆ, ಮುಜ್ಜೆ, ವೀರ್ಯ. 7 ಬಣ್ಣಗಳು: ನೇರಳೆ, ಬಿಳಿ, ನೀಲಿ, ಹಸಿರು, ಹಳದಿ, ಕಿತ್ತಳೆ, ಕೆಂಪು. 7 ಹೇಡೀಸ್: ಅಟಲ್, ವೈಟಲ್, ಸುತಲ್, ತಾಲತಾಲ್, ಮಹಾತಾಲ್, ರಸಾತಾಲ್, ಪಾತಾಳ್. 7 ಪುರಿಗಳು: ಮಧುರ, ಹರಿದ್ವಾರ, ಕಾಶಿ, ಅಯೋಧ್ಯ, ಉಜ್ಜಯಿನಿ, ದ್ವಾರಕ, ಕಂಚಿ. 7 ಧಾನ್ಯಗಳು: ಉರಾದ್, ಗೋಧಿ, ಗ್ರಾಮ್, ಅಕ್ಕಿ, ಬಾರ್ಲಿ, ಮೂಂಗ್, ರಾಗಿ. 8 ತಾಯಂದಿರು: ಬ್ರಾಹ್ಮಿ, ವೈಷ್ಣವಿ, ಮಹೇಶ್ವರಿ, ಕೌಮಾರಿ, ಇಂದ್ರಿ, ವಾರಾಹಿ, ನರಸಿಂಹಿ, ಚಾಮುಂಡಿ. 8 ಲಕ್ಷ್ಮಿಗಳು: ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವೀರಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ. 8 ವಸುಗಳು: ಅಪ್, ಧ್ರುವ್, ಸೋಮ್, ಧರ್, ಅನಿಲ್, ಅನಲ್, ಪ್ರತ್ಯೂಷ್, ಪ್ರಭಾಸ್. 8 ಸಿದ್ಧಿಗಳು: ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಇಷಿತ್ವ, ವಶಿತ್ವ. 8 ಲೋಹಗಳು: ಚಿನ್ನ, ಬೆಳ್ಳಿ, ತಾಮ್ರ, ಸೀಸದ ಸತ್ತು, ತವರ, ಕಬ್ಬಿಣ, ಪಾದರಸ. ನವದುರ್ಗೆ: ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ.
ನವಗ್ರಹಗಳು ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ನವರತ್ನ ಮಾಣಿಕ್ಯ, ವಜ್ರ, ನೀಲಿ ನೀಲಮಣಿ, ಹಳದಿ ನೀಲಮಣಿ, ಪಚ್ಚೆ, ಕೆಂಪು ಹವಳ, ಮುತ್ತು, ಬೆಕ್ಕಿನ ಕಣ್ಣು ಮತ್ತು ಹೆಸೊನೈಟ್. ನವನಿಧಿ ಪದ್ಮನಿಧಿ, ಮಹಾಪದ್ಮನಿಧಿ, ನೀಲನಿಧಿ, ಮುಕುಂದನಿಧಿ, ನಂದನಿಧಿ, ಮಕರನಿಧಿ, ಕಚ್ಚಪ್ಪ ನಿಧಿ, ಶಂಖನಿಧಿ, ಖರ್ವನಿಧಿ. 10 ಮಹಾವಿದ್ಯೆಗಳು ಕಾಳಿ, ತಾರ, ಷೋಡಶಿ, ಭುವನೇಶ್ವರಿ, ಭೈರವಿ, ಚಿನ್ನಮಾಸ್ತಿಕ, ಧೂಮಾವತಿ, ಬಗಳಾಮುಖಿ, ಮಾತಂಗಿ, ಕಮಲ. 10 ದಿಕ್ಕುಗಳು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನಿತ್ಯ, ವಾಯುವ್ಯ, ಈಶಾನ್ಯ, ಮೇಲಕ್ಕೆ, ಕೆಳಕ್ಕೆ. 10 ದಿಕ್ಪಾಲಕರು ಇಂದ್ರ, ಅಗ್ನಿ, ಯಮರಾಜ, ನೈಋತಿ, ವರುಣ, ವಾಯುದೇವ, ಕುಬೇರ, ಈಶಾನ್ಯ, ಬ್ರಹ್ಮ, ಅನಂತ. 10 ಅವತಾರಗಳು ಮತ್ಸ್ಯ, ಕಚಪ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. 10 ಸತಿ ಸಾವಿತ್ರಿ, ಅನಸೂಯ, ಮಂಡೋದರಿ, ತುಳಸಿ, ದ್ರೌಪದಿ, ಗಾಂಧಾರಿ, ಸೀತಾ, ದಮಯಂತಿ, ಸುಲಕ್ಷಣ, ಅರುಂಧತಿ. ಈ ಎಲ್ಲ ಮಾಹಿತಿಯು ಧರ್ಮಗ್ರಂಥಗಳ ಆಧಾರದ ಮೇಲೆ ಸಂಗ್ರಹವಾಗಿದೆ. ನೀವು ಇದನ್ನು ಇಷ್ಟಪಟ್ಟರೆ ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದು ಆಚರಣೆಗಳ ಒಂದು ಭಾಗವಾಗಿದೆ. ಈ ಸಮಾಚಾರ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋವೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.